ಹಾಯ್ ಹಲೋ ಗೆಳರ ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಅದು ಕೊಡ್ತಾ ಇರ್ತೀನಿ, ಮುಂದೆ ಸ್ಕಾಲರ್ಶಿಪ್ ಬಗ್ಗೆ ಆದರೂ ಕೊಡ್ತಾ ಇರ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಸೆಕೆಂಡ್ PUC ಕೊನೆ ಎಕ್ಸಾಮ್ ಅಂದರೆ ಎಕ್ಸಾಮ್ 3 ಆಗಿರುತ್ತೆ. ರಿಸಲ್ಟ್ ಯಾಕೆ ಬರುತ್ತೆ? ಇವತ್ತೇ ಬರುತ್ತಾ? ಡೇ ಟು ಟೈಮ್ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಅವೆಲ್ಲ ಕೇಳ್ತಾ ಇದ್ದಾರೆ, ರಿಸಲ್ಟ್ ಯಾಕೆ ಬರ್ಬೋದು, ಇಲ್ಲ ಇವತ್ತೇ ಬರುತ್ತಾ, ಇಲ್ಲ ಇವತ್ತೇನಾದರೂ ಯಾವಾಗ ಬರ್ಬೋದು, ಬಂದರು ಮಧ್ಯಾಹ್ನ ಬರುತ್ತಾ, ನೈಟ್ ಬರುತ್ತಾ, ಈವ್ನಿಂಗ್ ಬರುತ್ತಾ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಡೌಟ್ಸ್ ಆದರೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡಿ ಚಾನಲ್ನ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ, ನಿಮ್ಮ ವ್ಯಾಲ್ಯೂಯೇಷನ್ ಅನ್ನೋದು ಮೊನ್ನೆ ತನಕ ಸ್ಟಾರ್ಟ್ ಆಗಿದೆ, ಜಸ್ಟ್ 2 ಡೇಸ್ ಆಗಿದೆ. ನಿಮ್ದು ಇನ್ನೂ ಯಾವುದೇ ಕಾರಣಕ್ಕೂ ಇನ್ನೂ ರಿಸಲ್ಟ್ ಇವತ್ತು ಬರೋ ಸಾಧ್ಯತೆ ಇಲ್ಲ. ಏನಾದರೂ ನಿಮ್ಗೆ ಇನ್ ಕೇಸ್ ಬರುತ್ತೆ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ನ್ಯೂಸಲ್ಲಿ ನೋಡಿ, ಎಕ್ಸಾಮ್ 1 ಎಕ್ಸಾಮ್ 2 ಕೂಡ ಕೊಟ್ಟಿಲ್ಲ. ಎಕ್ಸಾಮ್ 1 ಯಾವಾಗ ನ್ಯೂಸ್ ಪೇಪರ್ಲಿ ಅಲ್ಲ, ಇಲ್ಲಾಂದರೆ ನ್ಯೂಸ್ ಪ್ರೆಸ್ ಮೀಟ್ ಕರೆದ್ಬಿಟ್ಟು ನಮ್ಮ ಒಂದು ಶಿಕ್ಷಣ ಸಚಿವರಾದರೆ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಇಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಆದರೆ ಆ ಥರ ಮಾಡೋದಿಲ್ಲ, ಡೈರೆಕ್ಟ್ ಆದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕು. ಜಸ್ಟ್ ಇಲ್ಲಿ ಏನಿಲ್ಲ, ಒಂದು ನೋಟಿಫಿಕೇಷನ್ ಕೊಡಲ್ಲ, ಒಂದೊಂದು ಟೈಮಲ್ಲಿ ಕೊಟ್ಟರು ಕೂಡ ಒಂದು ಜಸ್ಟ್ ಸುತ್ತೋಲೆ ಥರ ಒಂದು ಪೇಪರ್ ಯಾವಾಗ ನಿಮ್ಗೆ ಯಾವ ಥರ ಅನೌನ್ಸ್ಮೆಂಟ್ ಮಾಡ್ತಿದ್ದೋ ಆ PDF ಫಾರ್ಮೆಟ್ ಆದರೆ ಬಿಡ್ತಾರೆ. ಅದನ್ನು ಬಿಟ್ಟು ಅಂದರೆ ರಿಸಲ್ಟ್ ಬಿಟ್ಟ ಮೇಲೆ ಆದರೆ ಬಿಡ್ಬೋದು, ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ಆದರೆ ಬಿಡ್ಬೋದು. ಎನಿವೇ ನೀವು ಯಾವಾಗ ಅಪ್ಡೇಟ್ ಇರಬೇಕಂದ್ರೆ ಒಂದು curresult.nsc.in ಅನ್ನೋ ಒಂದು ವೆಬ್ಸೈಟಲ್ಲಿ ಆ್ಯಕ್ಟಿವ್ ಆಗಿರಿ. ಇಲ್ಲಿ ಯಾವಾಗ ಬೇಕಾದ್ರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಇನ್ನೂ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿಲ್ಲ, ಅದ್ರ ಕೂಡ ಮಾಹಿತಿ ಕೂಡ ಸಿಕ್ಕಿಲ್ಲ. ಯಾಕಂದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದಮೇಲೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೂಡ ಟೈಮ್ ಬೇಕು, ಆಗಿನ ಚೆಕ್ ಮಾಡೋಕ್ಕೆ ಕೂಡ ಟೈಮ್ ಬೇಕು. ಇನ್ನೂ ಮ್ಯಾಕ್ಸಿಮಮ್ ಅಂದರೆ ಈ ಮಂತು ಎಂಡಲ್ಲಿ ಬರ್ಬೋದು. ಇವತ್ತು ಯಾವುದೇ ಕಾರಣಕ್ಕೂ ಬರಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಇವತ್ತೇ ರಿಸಲ್ಟ್ ಬರೋದು ಅಂತ ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತಾದರೆ ರಿಸಲ್ಟ್ ಬರೋದಿಲ್ಲ. ಇಲ್ಲಿ ನಿಮಗೆ ಏನು SSLC ಎಕ್ಸಾಮ್ ಅಂದರೆ ಎಕ್ಸಾಮ್ 2 ರಿಸಲ್ಟ್ ಬಿಟ್ಟರೆ ಅದ್ರ ಮೇಲೆ ಟಾಪಲ್ಲಿ ಆದರೆ ನಿಮ್ಮದು ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಆದರೆ ಬರುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ನೀವು ಅಫಿಷಿಯಲ್ ಆಗಿ ರಿಸಲ್ಟ್ ಆದರೆ ಚೆಕ್ ಮಾಡಬೇಕಾಗುತ್ತೆ. ಇನ್ನೂ ನಿಮಗೆ ಲಿಂಕ್ ಬೇಕಂದರೆ ನಮ್ಮ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ, ಹಾಗೆ ಲಿಂಕ್ ಕೂಡ ಕೊಡ್ತೀನಿ. ಡೈರೆಕ್ಟಾಗಿ ರಿಸಲ್ಟ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಮುಂದೆ ನೀವು ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ, ಅದ್ರ ಬಗ್ಗೆ ಅದ್ರ ಗೈಡೆನ್ಸ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ನೀವು ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ನಿಮ್ಮ ಡಿಗ್ರಿಯಲ್ಲಿ ಬರುವಂಥ ಅಲ್ಲಿ ಕೂಡ ನಮಗೆ ಸ್ಕಾಲರ್ಶಿಪ್ ಬಗ್ಗೆ ಆಯಿತು, ಮತ್ತು ಬೇರೆ ಅದರ ಅಪ್ಡೇಟ್ಸ್ ಅದರ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಮುಂದೆ ಖಂಡಿತ ಈ ಚಾನಲ್ ಆದರೆ ನಿಮಗೆ ಖಂಡಿತ ಆದರೆ 100% ಹೆಲ್ಪ್ಫುಲ್ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ರಿಸಲ್ಟ್ ಇನ್ನು ಯಾವುದೇ ಕಾರಣಕ್ಕೆ ಇವತ್ತು ಬರಲ್ಲ, ಬಂದರೆ ಮಾತ್ರ ನಾನು ಖಂಡಿತ ನಿಮ್ಗೆ ಅಪ್ಡೇಟ್ ಆದರೆ ಮಾಡ್ತೀನಿ. ಅದಕ್ಕೂ ಭಯಬೇಡ. ಐ ಹೋಪ್ ನಿಮ್ದು ಎಲ್ಲರದ್ದು ಎಕ್ಸಾಮ್ ಚೆನ್ನಾಗಿರುತ್ತೆ ಅಂದ್ಕೊಂಡು. ಇದೇ ಒಂದು ಕೊನೆ ಎಕ್ಸಾಮ್. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಆಮೇಲೆ ಭಯ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಕೂಡ ಇದೆ, ಯಾರಿಗೆ ಏನಂತ ಅನಿಸಿದ್ರೆ ಯಾರು ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಕೋತೀನಿ. ಮತ್ತು ಗ್ರೇಸ್ ಮಾರ್ಕ್ಸು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದು ಕೂಡ ಕಮೆಂಟ್ ಬಾಕ್ಸ್ ಮಾಡಿ, ಖಂಡಿತ ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತಿರ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ರಿಸಲ್ಟ್ ಏನೋ ಬಂದರೆ ನಿಮ್ಗೆ ಅಪ್ಡೇಟ್ ಖಂಡಿತ ಮಾಡ್ತೀನಿ. ಟೇಕ್ ಕೇರ್ ಗಾಯ್ಸ್, ಲೆವೆಲ್ ಟಾಟಾ ಬಾಯ್, ಒಂದೇ ಮಾತಾಡ.